ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ರಾಗಿ ನೀರು ದೋಸೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಸೂಪರಾಗಿ ಎಷ್ಟು ತೆಳುವಾಗಿ ಬಂದಿದೆಯೋ, ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ರಾಗಿ ನೀರು ದೋಸೆ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬೌಲ್ ಅಳತೆಯಲ್ಲಿ ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. 1/4 ಬೌಲಷ್ಟು ರವೆ ತೊಗೊಂಡಿದ್ದೀನಿ. 2 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ದೋಸೆಗೆ ಯಾವ ಥರ ಕಲಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ, ರಾಗಿ ಹಿಟ್ಟು, ಈಗ ರವೆ ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ 2 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈ ಥರ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಸೂಪರಾಗಿರುತ್ತೆ. ಈ ಥರ ರೆಸಿಪಿ ಮಾಡ್ಕೊಬೇಕು. ಈ ಥರ ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಸೇರಿಸ್ಕೊಂಡು ಈ ಥರ ಸ್ಮ್ಯಾಚರ್ ತಗೊಂಡು ಈ ಥರ ಎಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಈ ಥರ ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾನು 1 ಬೌಲು ರಾಗಿ ಹಸಿಟ್ಟಿಗೆ 3 ಬೌಲಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ರಾಗಿ ನೀರು ದೋಸೆ ಅಲ್ವಾ, ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೇಕು. ಇವಾಗ ರಾಗಿ ಹಸಿಟ್ಟಿಗೆ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ, ಅಕ್ಕಿ ಹಿಟ್ಟಿಗೆ 2 ಬೌಲಷ್ಟು ನೀರು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ರವೆ ಅರ್ಧ ಬೌಲ್ ತಗೊಂಡಿದ್ದೆ. ನೋಡಿ, 1 ಬೌಲಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ನೀರಾದರೆ ಸಾಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಇದ್ದರೆ ಸಾಕು. ಇವಾಗ ನಾವು ಹಾಗೇನೇ ದಿಢೀರಂತನೂ ಮಾಡ್ಕೊಬೋದು, ಒಂದು 5 ನಿಮಿಷ ಬಿಟ್ಟು ಮಾಡ್ಕೊಬೋದು. ಇವಾಗ ನಾನು ಹಾಗೆ ಕಲಸಿ ಹಾಗೆ ದೋಸೆ ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳೋಣ. ನೋಡಿ, ನೀರು ದೋಸೆಗೆ ಇಷ್ಟ ಹದ ಇದ್ದರೆ ಸಾಕು. ನೋಡಿ, ಈ ಥರ ಇರಬೇಕು. ಇವಾಗ ದೋಸೆ ಹಾಕ್ಕೊಳ್ಳೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಒಂದು ಫ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ರಾಗಿ ನೀರು ದೋಸೆ ಹಾಕೋದಕ್ಕೆ ಯಾವ ಥರ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ರಾಗಿ ನೀರು ದೋಸೆನ ಯಾವ ಥರ ಹಾಕೋದು ಅಂತ ನೋಡೋಣ. ಇವಾಗ ಒಂದು ಫ್ಯಾನ್ಗೆ ಸ್ವಲ್ಪ ಆಯಿಲ್ ಈ ಥರ ನಾವು ಹಚ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ನಾವು ನೀರು ದೋಸೆನ ಯಾವ ಥರ ಹಾಕ್ಕೊತೀವೋ ಆ ಥರನೇ ಹಾಕ್ಕೊಬೇಕು. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಈ ಥರ ಹಾಕ್ಕೊಬೇಕು ನಾವು. ಈ ಥರ ತೆಳ್ಳಗೆನೇ ಕಲಿಸ್ಕೊಬೇಕು ನಾವು. ಈ ಥರ ನೀರು ದೋಸೆ ಥರ ಹಾಕ್ಕೊಬೇಕು ನಾವು ದೋಸೆನ. ಮೇಲೆ ಒಂಚೂರು ಆಯಿಲು ಈ ಥರ ಹಾಕ್ಕೊಳ್ಳೋಣ. ಒಂದಿಟ್ಟು ಕ್ಲೋಸ್ ಮಾಡೋಣ 1 ನಿಮಿಷ. ಈಗ 1 ನಿಮಿಷ ಆಯಿತು. ಯಾವ ಥರ ಆಗಿದೆಯೋ ನೋಡೋಣ. ನೋಡಿ, ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ. ಈ ಥರ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಈ ಥರ ಗರಿಗರಿಯಾದ ರಾಗಿ ನೀರು ದೋಸೆನ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಇದನ್ನು ಕೊಬ್ಬರಿ ಚಟ್ನಿ ಜೊತೆ, ಆಮೇಲೆ ಮೆಂತ್ಯ ಚಟ್ನಿ ಜೊತೆ ಆಗಲಿ, ಇಲ್ಲಾಂದರೆ ಈರುಳ್ಳಿ ಚಟ್ನಿ ನಾನು ಮಾಡಿ ತೋರಿಸಿದ್ದೀನಲ್ಲ ಆ ಥರ ಚಟ್ನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಸರ್ವ್ ಮಾಡ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ.
ಇವಾಗ ತಿರುಗಿಸಿ ನೋಡೋಣ ಯಾವ ಥರ ಆಗಿದೆಯೋ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸೂಪರಾಗಿ ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ. ಈಗ ಇನ್ನೂ ಒಂದು ದೋಸೆನೂ ಅದೇ ಥರ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಹಚ್ಕೊಳ್ಳೋಣ. ಈ ಥರ ಮಾಡಿಕೊಂಡು ಇನ್ನೂ ಒಂದು ದೋಸೆನೂ ಹಾಗೆ ಈ ಥರ ನೀರು ದೋಸೆ ಥರನೇ ಹೆಂಚ ಮೇಲೆ ಈ ಥರ ಚೆಲ್ಕೊಬೇಕು ನಾವು. ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳೋಣ. ಈ ಥರ ದೋಸೆ ಮೇಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬಿಡೋಣ. ನೋಡಿ ಎಷ್ಟು ಸೂಪರಾಗಿ, ಎಷ್ಟು ತೆಳುವಾಗಿ ಬಂದಿದೆಯಾ ನೋಡಿ. ತುಂಬ ಸೂಪರಾಗಿ ಬಂದಿದೆ. ಇದನ್ನು ನಿಮ್ಮ ಮನೆಯಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಈಗ 1 ನಿಮಿಷ ಆಯಿತು. ಇವಾಗ ನೋಡೋಣ. ನೋಡಿ ಎಷ್ಟು ಸೂಪರಾಗಿ, ಎಷ್ಟು ತೆಳುವಾಗಿ ಬಂದಿದೆಯಾ. ಈಗ ದೋಸೆ ಎಲ್ಲ ದೋಸೆನೂ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ಇವಾಗ ಯಾವ ಥರ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಬನ್ನಿ. ಬಿಸಿ ಬಿಸಿಯಾಗಿ ರಾಗಿ ನೀರು ದೋಸೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.